ನಮಸ್ಕಾರ ಸ್ನೇಹಿತರೆ, ಮೊದಲೇ ಹೇಳ್ತೀನಿ, ಈ ವಿಡಿಯೋದಲ್ಲಿ ಯಾವ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀವಿ ಅಂದರೆ, ಗೃಹಲಕ್ಷ್ಮಿಯಲ್ಲಿ ನಿಮಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಇದು ಯಾವ ಮಹಿಳೆಯರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸರ್ಕಾರ 3-4 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರೆ ಮಹಿಳೆಯರಿಗೆ ಅಷ್ಟೊಂದು ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಯಾವ ತಿಂಗಳ ಹಣ ಬರಬೇಕಾಗಿದೆ, ಸುಮಾರು 8,000 ದುಡ್ಡನ್ನು ನೀವು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. 1,22,00,000 ಮಹಿಳೆಯರಿದ್ದೀರಿ. ಎಲ್ಲರ ಖಾತೆಗಳಿಗೆ ಜಮಾ ಆಗಬೇಕಂದ್ರೆ ಸರ್ಕಾರದ ಖರ್ಚು ವೆಚ್ಚ ಎಷ್ಟಾಗುತ್ತೆ? ಮೊದಲು ಈಗ 2 ಕಂತುಗಳನ್ನಾದರೂ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತೂ ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ. ಅದರ ಪ್ರಕಾರ ನಡ್ಕೊಳ್ತಾರ. ಸದ್ಯಕ್ಕೆ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬಂದಿದೆ, ಇನ್ನು ಎಷ್ಟು ಜನ ಬಾಕಿ ಉಳಿದಿದ್ದಾರೆ, ಎಷ್ಟು ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಬಂದಿದೆ, 5,000 ಕೋಟಿಯಷ್ಟು ಹಣವನ್ನು ಇಲಾಖೆಯಿಂದ ಬಿಡುಗಡೆ ಮಾಡಿಕೊಂಡಾಗಿದೆ. ಆ ಒಂದು ದುಡ್ಡು ಎಷ್ಟು ಕಂತುಗಳಿಗೆ ಸಾಲತ್ತೆ, ಒಟ್ಟಾರೆಯಾಗಿ ಈ ಗೃಹಲಕ್ಷ್ಮಿಯಲ್ಲಿ ನಡೀತಕ್ಕಂತಹ ಸದ್ಯಕ್ಕಿರ್ತಕ್ಕಂತಹ ಸಿಚುವೇಶನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನೀವೇನೋ ಮಾಡುವ ಹಾಗಿಲ್ಲ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಮಾಹಿತಿಯನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಾಕು. ಏನೇನು ನಡೀತಾ ಇದೆ, ಸದ್ಯಕ್ಕೆ ಎಷ್ಟು ಕಂತುಗಳು ಬರ್ತಾ ಇದೆ, ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬಂದಿದೆ, ನಿಮ್ಮ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ, ಎಲ್ಲ ಮಾಹಿತಿಗಳು ಸಿಕ್ಕಿಬಿಡುತ್ತೆ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಈಗ 8,000 ದುಡ್ಡು ಬರಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ಈಗ 2 ಕಂತುಗಳನ್ನು ಹಾಕ್ಕೊಡ್ತಾರೆ. ಅಂದರೆ 4,000 ದುಡ್ಡನ್ನು ಫಿಕ್ಸ್ ನಿಮ್ಮ ಖಾತೆಗಳಿಗೆ ಬರುವಂಥದ್ದು. ಅದರಲ್ಲಿ ಸದ್ಯಕ್ಕೆ ರಿಲೀಸ್ ಆಗಿದೆ 2,000. ಹಾಗಾದರೆ ಯಾವ ಯಾವ ತಿಂಗಳಂತ ನೀವು ಕೇಳಬಹುದು. ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಆಗಸ್ಟ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಆಗಸ್ಟ್ ತಿಂಗಳದಪ್ಪ ಅಂದರೆ ಇದು 23ನೇ ಕಂತಿನ ಹಣ. ಈಗಾಗಲೇ ನಿಮಗೆ 22ನೇ ಕಂತಿನ ಹಣ ಬಂದಿತ್ತು, ಅದು ಜುಲೈನಲ್ಲಿ ಬಂದಿತ್ತು, ಅಂದರೆ ದಸರಾ ಹಬ್ಬಕ್ಕೆ ಬಂದಿತ್ತು. ಆದರೆ ದೀಪಾವಳಿ ಹಬ್ಬಕ್ಕೆ 23ನೇ ಕಂತಿನ ಹಣ ರಿಲೀಸ್ ಮಾಡಲಿಲ್ಲ. ಈಗ ಮತ್ತೆ ರಿಲೀಸ್ ಮಾಡಲಾಗಿದ್ದು ಸುಮಾರು 17 ಲಕ್ಷ ಫಲಾನುಭವಿಗಳಿಗೆ ಈ ಆಗಸ್ಟ್ ತಿಂಗಳ ಹಣ ಅಂದರೆ 23ನೇ ಕಂತಿನ ಹಣ ಆಲ್ರೆಡಿ ಬಂದಾಗಿದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿದೆ. ಉಳಿದಂತಹ ಜಿಲ್ಲೆಗಳಿಗೆ ಜಮಾ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಬಂದು ಮುಟ್ಟುತ್ತೆ. ಆದರೆ ಸುಮಾರು 10ರಿಂದ 15 ದಿನ ಬೇಕೇ ಬೇಕಂತ ಟೈಮ್ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಒದಗಿಸಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ದಿಢೀರನೇ ದುಡ್ಡು ಜಮಾ ಆದರೆ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ, ಅಥವಾ ಇನ್ಯಾವುದೋ ದೋಷ ಆದರೂ ಸಹಿತ ನಿಮ್ಮ ಖಾತೆಗಳಿಗೆ ದುಡ್ಡು ಬರಲಿಕ್ಕೆ ತಡವಾಗುವಂಥದ್ದು. ಹಾಗಾಗಿ ನೀವು ಕೂಡ ಸಹಕರಿಸಬೇಕು. ಸರ್ಕಾರ ಆದಷ್ಟು ಸ್ಲೋ ಆಗಿ ಜಮಾ ಮಾಡಲಿ, ನಾವು ಓಕೆ ಅಂತೀವಿ. ಆದರೆ ಯಾವ ಕಂತುಗಳನ್ನು ಮಿಸ್ ಮಾಡಬಾರ್ದು, ಯಾವ ಕಂತುಗಳು ಈಗ ಪೆಂಡಿಂಗ್ ಉಳಿದಿದ್ದಾವೋ ಅವು ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿ ಅಂತ ನಮ್ಮ ಮನವಿ ಕೂಡ ಸರ್ಕಾರಕ್ಕೆ ಇರುತ್ತೆ. ಹಾಗಾದರೆ ಈಗ 23ನೇ ಕಂತಿನ ಹಣ ಆಗಸ್ಟ್ ತಿಂಗಳ ಹಣ ಆಗಿದೆ. ಅದೇ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳ ಹಣ 24ನೇ ಕಂತಿನ ಹಣ ಆಗಿದೆ. ಇನ್ನು ಅಕ್ಟೋಬರ್ ಕೂಡ ಮುಗಿದೋಗಿದೆ ಅಲ್ವಾ, ಹೌದಲ್ವಾ? ಅಕ್ಟೋಬರ್ ಮುಗಿದೋಗಿದೆ, ಇದು 25ನೇ ಕಂತಿನ ಹಣ ಅಂತ ನಾವು ಕರಿತೀವಿ. ಇನ್ನು ನವೆಂಬರ್ದು ಕೂಡ ಬರಬೇಕಾಗಿದೆ, ಯಾಕಂದರೆ ಡಿಸೆಂಬರ್ ಪ್ರಾರಂಭವಾಗಿದೆ ಕಣ್ರಿ. ಹಾಗಾಗಿ 26ನೇ ಕಂತಿನ ಹಣ ಬರಬೇಕಾಗಿದ್ದು ಟೋಟಲಿ ಈಗ 23, 24, 25, 26 ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 4 ತಿಂಗಳ ಹಣವನ್ನು ನೀವು ಪಡ್ಕೊಳ್ಳಿಕ್ಕೆ ಮುಂದಾಗಿದ್ರಿ. 4 ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗಿದೆ. ಅದರಲ್ಲಿ ಈಗ 2 ಕಂತುಗಳನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದರಲ್ಲಿ ಈಗ 2,000 ದುಡ್ಡನ್ನು ಬಿಡುಗಡೆ ಮಾಡಿದ್ದಾರೆ. 5,000 ಕೋಟಿ ಹಣಕ್ಕಾಗಿ ಕಾಯ್ತಾ ಇದೆ ಹಣಕಾಸು ಇಲಾಖೆ. ಆಲ್ರೆಡಿ ಬಿಡುಗಡೆ ಮಾಡಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಅದು ಎಷ್ಟು ಕಂತುಗಳಿಗೆ ಸಾಲತ್ತೆ ಅಂದರೆ 2 ಕಂತುಗಳಿಗೆ 1,22,00,000 ಫಲಾನುಭವಿಗಳಿಗೆ 2,500 ಕೋಟಿ ಫಂಡ್ ಏನಿದೆ ಅಲ್ಲ ನಿಮ್ಮ ಖಾತೆಗಳಿಗೆ 1 ಕಂತಿಗೆ ಸಾಲತ್ತೆ. ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ಉಳಿಯುತ್ತೆ, ಯಾಕಂದರೆ ಸಾಕಷ್ಟು ಫಲಾನುಭವಿಗಳನ್ನ ಈಗ ಮತ್ತೆ ತೆಗೆದಾಕುವಂಥ ಕೆಲಸ ಆಹಾರ ಇಲಾಖೆ ಅಂತೂ ಮಾಡ್ತಾನೆ ಇರುತ್ತೆ. ಹಾಗಾಗಿ ಸ್ವಲ್ಪ ದುಡ್ಡು ಉಳಿದಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಉಳಿದಿರುತ್ತೆ. ಅದರಲ್ಲಿ ಮತ್ತೆ ಸೇರ್ಪಡೆ ಆಗುತ್ತೆ 2,500 ಕೋಟಿ. ಅದು ಮತ್ತೊಂದು ಕಂತಿಗೆ 25ನೇ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರುವಂಥದ್ದು. ಹೀಗೆ ಈ 2 ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡ್ತಾರೆ. 4 ಕಂತುಗಳನ್ನು ಬಿಡುಗಡೆ ಮಾಡಬೇಕಂದ್ರೆ 10,000 ಕೋಟಿ ಹಣ ಬೇಕಾಗತ್ತೆ. ಸರ್ಕಾರ ಇಷ್ಟೊಂದು ದುಡ್ಡನ್ನು ಖರ್ಚು ವೆಚ್ಚ ಮಾಡಲಿಕ್ಕೆ ಒಮ್ಮೆಲೇ ಮುಂದಾಗೋದಿಲ್ಲ. ಇದನ್ನೇ ಹಣವನ್ನು ಹೊಂದಾಣಿಕೆ ಮಾಡಿ ನಿಮಗೆ 2 ಕಂತುಗಳನ್ನು ಕೊಡ್ಲಿಕ್ಕೆ ಮುಂದಾಗಿದೆ. ಇನ್ನು 4 ಕಂತುಗಳನ್ನು 8,000 ಒಮ್ಮೆಲೇ ಕೊಡ್ತಾರಂತೆ, ಅಂದರೆ ಅದು ನಂಬಲಿಕ್ಕೆ ಆಗೋದಿಲ್ಲ. 2 ಕಂತುಗಳನ್ನು ಕೊಡ್ತೇವಂತ ಹೇಳಿದ್ದಾರೆ. ಹಾಗಾಗಿ ನಾವು ಕೂಡ ವೇಟ್ ಮಾಡೋಣ. ಸದ್ಯಕ್ಕೆ 2,000 ಬಿಡುಗಡೆ ಆಗಿದೆ. ಈಗಾಗಲೇ ನಾನು ಕೆಲವೊಂದಿಷ್ಟು ಜಿಲ್ಲೆಗಳನ್ನು ನಿಮಗೆ ತಿಳಿಸಿದ್ದೀನಿ. ಆ ಒಂದು ಜಿಲ್ಲೆಗಳಲ್ಲಿ ಆಲ್ರೆಡಿ
ಮಾಡಿ ದುಡ್ಡು ಹೋಗಿರ್ತಕ್ಕಂಥದ್ದು. ಈಗಾಗಲೇ ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ. ಸೊ ನಾನು ಮೊನ್ನೆನೂ ಕೂಡ ಪೋಲ್ ಮಾಡಿದ್ನಿ, ಅಲ್ಲಿ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರಿ. ಯಾರು ಅಭಿಪ್ರಾಯ ತಿಳಿಸಿಲ್ಲ, ಇವತ್ತು ಕೂಡ ನಾನು ಪೋಲ್ ಮಾಡ್ತೀನಿ. ಯಾಕಂದರೆ ನಿನ್ನೆ ಮೊನ್ನೆ ಜಮಾ ಆಗಿರ್ತಕ್ಕಂಥವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಜಮಾ ಆಗಿರುವಂಥದ್ದು ಇವತ್ತು ಕೂಡ. ಹಾಗೆ ಯಾರ್ಯಾರಿಗೆ ಜಮಾ ಆಗಿದೆ, ಇನ್ನೂ ಹೆಚ್ಚುವರಿ ಫಲಾನುಭವಿಗಳಿಗೆ ಜಮಾ ಆಗಿರುವಂತಹ ಕಾರಣಕ್ಕಾಗಿ ನೀವು ಕೂಡ ನಮಗೆ ಆ ಪೋಲ್ನಲ್ಲಿ ನಿಮ್ಮ ಮಾಹಿತಿಯನ್ನು ತಿಳಿಸಿ. ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ತಿಳಿಸಿ, ಜಮಾ ಆಗಿಲ್ಲ ಅಂದರೆ ಜಮಾ ಆಗಿಲ್ಲ ಅಂತ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆಯನ್ನು ಕೂಡ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಈ ವಿಷಯವನ್ನು ನಾನು ತಿಳಿಸಬೇಕಾಗಿತ್ತು. ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಬಾಯ್ ಬಿಟ್ಟು ಫ್ರೆಂಡ್ಸ್.